ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ, ಯಾರು ಸಾವನ್ನಪ್ಪಿದ್ದಾರೆ ಬಹುಶಃ ವಿನಾಕಾರಣ ಅವರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಕಾರಣ ನನಗೆ ಅನಿಸುವಂಥದ್ದು, ಆಸ್ ಎ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಡ್ ನಾನು ಇದರಲ್ಲಿ ರಾಜಕಾರಣ ಬೆಳೆಸಲಿಕ್ಕೆ ಹೋಗುದು, ನೇರ ಕಾರಣ ಇವತ್ತೇನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಮತ್ತು ಸೆಕ್ಯೂರಿಟಿ ಲ್ಯಾಪ್ಸಸ್. ಐವತ್ತಾರು ಇಂಚಿನ ಎದೆ ಇರುವಂತ ಪ್ರಧಾನಿ ಅಂತ ಹೇಳಿ ಬಹಳ ಬಿಂಬಿಸ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಚ್ಚಾ ದಿನ್ ಆ ಗಯಾ, ಇದೇನೇನಪ್ಪ ಅಚ್ಚಾ ದಿನ್? ಅರೆ, ಇನ್ನೋಸೆಂಟ್ಸ್ ನ ರಕ್ಷಣೆ 2000 ಜನ ಸೇರುವಂತ ಕಡೆ ಆ ಘಟನೆ ಆದ ಸಾಕಷ್ಟು ಸಮಯ ಆದ್ರೂ ಯಾವ ಪೊಲೀಸ್ ಇಲಾಖೆಯವರಾಗ್ಲಿ ಅಥವಾ ಇನ್ಯಾರು ಸಹ ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ಏನರ್ಥ? ಬೇಹುಗಾರಿಕೆ ಇಲಾಖೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿರೋದು? ಏನ್ ಹೇಳ್ತೀರಿ ಮಿಸ್ಟರ್ ಮೋದಿ? ಏನ್ ಹೇಳ್ತೀರಿ ಮಿಸ್ಟರ್ ಅಮಿತ್ ಶಾ? ಯಾಕೆ ನಾನು ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಹೇಳಿದೆ ಅಂದ್ರೆ, ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ as a prime minister of this country he has failed. He has no moral right to continue as prime minister of this country. ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ, ಘಟನೆ ಆದ ಕೆಲವೇ ಸಮಯದಲ್ಲಿ ಇಬ್ಬರ ಟೆರರಿಸ್ಟ್ ಅನ್ನ ಕೊಂದ್ವಿ, ವೆಲ್ಕಮ್, ಸಂತೋಷ. 1500 ಜನ ಸ್ಥಳೀಯರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಇಂಟ್ರಾಗೇಷನ್ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಎಸ್, ಒಳ್ಳೇದು. ವಿತ್ ಇನ್ ನೋ ಟೈಮ್ ನಿಮ್ಗೆ ಗೊತ್ತಾಗುತ್ತೆ ಇವರೇ ಟೆರರಿಸ್ಟ್ ಸಹಾಯ ಮಾಡಿದ್ರು ಅಥವಾ ಇವರೇ ಟೆರರಿಸ್ಟ್ ಅಂತ ಹೇಳಿ. ಹಾಗಾದ್ರೆ ಮೊದಲು ಯಾಕೆ ಪ್ರಿವೆಂಟಿವ್ ಮೆಜರ್ಸ್ ತೆಗೆದುಕೊಳ್ಳಿಲ್ಲ? ವೈ ಮಿಸ್ಟರ್ ಮೋದಿ? ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ದೇಶದ ರಕ್ಷಣೆಯ ವಿಚಾರದಲ್ಲಿ ಈ ಉಗ್ರಗಾಮಿಗಳ ವಿರುದ್ಧ ಹೋರಾಟದಲ್ಲಿ ಎಂದೂ ಸಹ ಕಾಂಗ್ರೆಸ್ ರಾಜಿ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ. ಉಗ್ರಗಾಮಿಗಳ ವಿರುದ್ಧ ಧ್ವನಿ ಎತ್ತುವಂತದರ ಮೂಲಕ ಕಾಂಗ್ರೆಸ್ ತನ್ನದೇ ಆಗಿರುವಂತಹ ತ್ಯಾಗ ಬಲಿದಾನಗಳನ್ನು ಇತಿಹಾಸದಲ್ಲಿ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ತ್ಯಾಗ ಬಲಿದಾನ ಆಯಿತು. ಇಂದಿರಾಜಿಯವರ ತ್ಯಾಗ ಬಲಿದಾನ ಆಯಿತು. ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಆಯಿತು. ಈಗಲೂ ಸಹ ಈ ದೇಶದ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಸಾಮರಸ್ಯ, ಈ ದೇಶದ ಗಡಿಯ ರಕ್ಷಣೆ, ಈ ದೇಶದ 140 ಕೋಟಿ ಭಾರತೀಯರ ರಕ್ಷಣೆಗೋಸ್ಕರ ಕಾಂಗ್ರೆಸ್ಸು ಎಲ್ಲ ತ್ಯಾಗ ಬಲಿದಾನಗಳಿಗೆ ನಾವು ಸಿದ್ಧರಿದ್ದೇವೆ ಸದಾ. ಈ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಸಹ ಅದರ ಜೊತೆಯಲ್ಲಿ ನಾವಿದ್ದೇವೆ. ಬಂದೇವಪ್ಪ ನಾನು ಪೂರ್ತಿ ದಯಮಾಡಿ. ಆದರೆ ನಿಮ್ಮ ಲೋಪಗಳಿದ್ದಾವಲ್ಲ, ನಿಮ್ಮ ವೈಫಲ್ಯಗಳಿದ್ದಾವಲ್ಲ ಮಿಸ್ಟರ್ ಪ್ರಧಾನಿ, ನಾನು ಹೇಳಿದಂತ ಉರಿ ಇರಬಹುದು, ಬಾಲ್ಕೋಟ್ ಇರಬಹುದು,
ಪುಲ್ವಾಮಾ ಇರ್ಬೋದು ಅಥವಾ ಈ ಘಟನೆ ಇರ್ಬೋದು, ಈ ಎಲ್ಲ ಘಟನೆಗಳಿಗೆ ನಿಮ್ಮ ನಿರ್ಲಕ್ಷ್ಯ ಧೋರಣೆ, ನಿಮ್ಮ ಬೇಜವಾಬ್ದಾರಿತನ, ಸೊ ಇದರಿಂದ ಈ ದೇಶದ ಜನರ ರಕ್ಷಣೆ ಸಂವಿಧಾನದ ರೀತಿಯ ನೀವು ಓದ್ ತಗೊಳ್ತೀರಿ. ವಿ ಆರ್ ಗೋಯಿಂಗ್ ಟು ಅಪೋಲ್ಡ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. Article 21 makes it very, very clear. It is the duty of the government to give the protection to each and every citizen of this country in which you have faith. ಎರಡನೇದು, ಇವತ್ತು ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ, ಬಡತನ ಜಾಸ್ತಿ ಆಗಿದೆ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 2014ರಲ್ಲಿ ಈ ದೇಶ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ $120 ಇತ್ತು. ಒಂದು ಬ್ಯಾರೆಲ್ನ ಬೆಲೆ $120. ಒಂದು ಹಂತದಲ್ಲಿ $139 ಇತ್ತು. ಹಾಗೆ ಈ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ 63ರಿಂದ 67 ರೂಪಾಯಿ ಆಸುಪಾಸಿನಲ್ಲಿತ್ತು. ಡೀಸೆಲ್ 1 ಲೀಟರ್ 57 ರೂಪಾಯಿ ಇತ್ತು. ಗ್ಯಾಸ್ ಸಿಲಿಂಡರ್ 398, 415 ರೂಪಾಯಿ ಇತ್ತು. 600 ರೂಪಾಯಿ ಸಬ್ಸಿಡಿ ಕೊಡ್ತಾ ಇತ್ತು. ಈಗ ಮಿಸ್ಟರ್ ಮೋದಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಹ್ಯಾಸ್ ಕಮ್ ಡೌನ್ ಟು $60-65. ಕಳೆದ 10-11 ವರ್ಷಗಳಲ್ಲಿ ಸುಮಾರು 34 ಲಕ್ಷ ಕೋಟಿ, ಸುಮಾರು 34 ಲಕ್ಷ ಕೋಟಿ ಯಾವ ಕ್ರೂಡ್ ಆಯಿಲ್ ನ ಬೆಲೆ ಕಡಿಮೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಇವತ್ತು ಉಳಿತಾಯ ಆಗಿದೆ. ಯಾಕಪ್ಪ ಮಿಸ್ಟರ್ ಮೋದಿ ಅದನ್ನ ಕಾಮನ್ ಮ್ಯಾನ್ಗೆ, ರಾಯಚೂರಿನ ಬಡವರಿಗೆ ಪಾಸ್ ಆನ್ ಮಾಡಲಿಲ್ಲ? ಮಾನವಿ ಜನರಿಗೆ ಯಾಕೆ ಪಾಸ್ ಆನ್ ಮಾಡಲಿಲ್ಲ? ದೇವದುರ್ಗದವರಿಗೆ ಯಾಕೆ ಪಾಸ್ ಆನ್ ಮಾಡಲಿಲ್ಲ? ಬಹುಶಃ ಪಾಸ್ ಆನ್ ಮಾಡಿದ್ರೆ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇರಲಿಲ್ಲ, ಹೋಗಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ. ನೋಡಿ, ಇವತ್ತು ಇದರ ಪರಿಣಾಮ ಏನಾಗಿದೆ? ಚಿನ್ನ ಇವತ್ತು ಪ್ರತಿಯೊಬ್ಬರಿಗೂ ತಾಳಿ ಬೇಕು. ಆ ಜಾತಿ, ಆ ಧರ್ಮ, ಆ ಇದು ಅಂತ ಯಾರು ಹೇಳೋದು. ಒಂದು ತಾಳಿ ಮಾಡಬೇಕಾದ್ರೂ ಸಹ 10 ಗ್ರಾಮ್ ಚಿನ್ನ ಬೇಕು. 10 ಗ್ರಾಮ್ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 26,000 ಇತ್ತು. ಈಗ ಎಷ್ಟಾಗಿದೆಯಪ್ಪ? 1 ಲಕ್ಷ. ಯಾವ ಬಡವನ ಕುಟುಂಬದವರು ತಾಳಿಗೆ 1 ಲಕ್ಷ ಕೊಟ್ಟು ತಾಳಿ ಮಾಡಿಸ್ಲಿಕ್ಕೆ ಸಾಧ್ಯತೆ? ಬಹುಶಃ ತಾಳಿಯ ಮಹತ್ವ ಅವರಿಗೆ ಅಷ್ಟೊಂದು ಗೊತ್ತಿರ್ಲಿಕ್ಕಿಲ್ಲ. ನಾನು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಚಿನ್ನ ಬೆಳ್ಳಿಯನ್ನ ಎಲ್ಲರೂ ಸಹ ಬಳಸ್ತಾರೆ, ಬರೇ ಸಾಹುಕಾರ ಅಷ್ಟೇ ಅಲ್ಲ. ನಮ್ಮೂರನ್ನ, ರಾಯಚೂರಿನ SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟಿ ಇರ್ಬೋದು, ಮುಂದುವರೆದ ಸಮಾಜದವರು ಇರ್ಬೋದು, ಎಲ್ಲರೂ ಬಳಸ್ತಾರೆ. ಶೋಕಿಗೆಲ್ಲ ತಾಳಿಗೆ ಸಂಪ್ರದಾಯ, ಸಂಸ್ಕಾರ, ಸಂಸ್ಕೃತಿ. ಸೊ ನಾನು ಇಷ್ಟೇ ಹೇಳ್ತೇನೆ, ಇವತ್ತು ನಿಮ್ಗೆ ನಿಜಕ್ಕೂ ಸಹ ಭಾರತದ ಪರಂಪರೆ, ಸಂಸ್ಕಾರ, ಸಂಸ್ಕೃತಿ ಇದ್ರೆ ಜನಸಾಮಾನ್ಯರ ಬದುಕಿಗೆ ಬೇಕಾಗಿರುವಂತ ಮದುವೆಗೆ ಬೇರೆ ಬಿಡಿ, ಆ ಚಿನ್ನ ಬೆಲೆ ನಿಯಂತ್ರಿಸ್ಲಿಕ್ಕೆ ಆಗ್ಲಿಲ್ವಾ? ಕೊಡ್ರಿ ಬಡವರಿಗೆ, APL ಕಾರ್ಡ್ದಾರರಿಗೆ ಸಬ್ಸಿಡಿನಲ್ಲಿ ಕೊಡ್ರಿ ತಾಳಿಗೆ. ಬೆಳ್ಳಿ 43,000 ಇತ್ತು 1 kg 14ರಲ್ಲಿ. ಈಗ ಸುಮಾರು 94-95 ಸಾವಿರ ಆಗಿದೆ. 1 ಲಕ್ಷ. ಇದಲ್ಲದೆ ಡಾಲರ್ ಎದುರು ಇವರು ಅಧಿಕಾರಕ್ಕೆ ಬರಬೇಕಾದ್ರೆ 46 ರೂಪಾಯಿ ಇತ್ತು.
$1. ಈಗ 86-87 ಆಗಿದೆ. ಏನಪ್ಪ ಮಿಸ್ಟರ್ ಮೋದಿ ನಿಮ್ಮ ಉತ್ತರ? ಸಿಮೆಂಟು 268 ಇತ್ತು. ಈಗ 410 ರೂಪಾಯಿ ಆಗಿದೆ. ಕಬ್ಬಿಣ ಮನೆಗೆ ಕಟ್ಟುವಂಥದಕ್ಕೆ 1 ಟನ್ 39,000 ಇತ್ತು. ಈಗ 73,000-75,000 ಆಗಿದೆ 1 ಟನ್. ಸಕ್ಕರೆ 30-35 ರೂಪಾಯಿ ಇತ್ತು 1 ಕೆಜಿ, 60 ರೂಪಾಯಿ ಆಗಿದೆ ಇವತ್ತು. ಮೊಟ್ಟೆ ಮೊಟ್ಟೆ 2 ರೂಪಾಯಿ ಇತ್ತು, 6 ರೂಪಾಯಿ ಆಗಿದೆ 1 ಮೊಟ್ಟೆ ಮಕ್ಕಳಿಗೆ ಕೊಡುವಂಥದ್ದು. ಹಾಗೆ ಅಕ್ಕಿ 1 ಕೆಜಿ 30 ರೂಪಾಯಿ ಇತ್ತು, ಈಗ 60-70 ರೂಪಾಯಿ ಆಗಿದೆ. ಅಡಿಗೆ ಎಣ್ಣೆ 68 ರೂಪಾಯಿ ಇತ್ತು, ಈಗ 169 ರೂಪಾಯಿ ಆಗಿದೆ 1 ಕಿಲೋ ಅಥವಾ 1 ಲೀಟರ್. ಗೋಧಿ ಬಹುಶಃ ಈ ರಾಜ್ಯದ ಬಿಜೆಪಿನವರು ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಜನಾಕ್ರೋಶ ಇರುವಂತದ್ದು ಕಾಂಗ್ರೆಸ್ಸಿನ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ಅಲ್ಲ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟೈರ್ ಟೀಮ್ ನಮ್ಮ ಪಾರ್ಟಿ ಜನಪರವಾಗಿ ಕೆಲಸ ಮಾಡ್ತಾ ಇದೆ. ಈ ಬೆಲೆ ಏರಿಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಬರೇ ಕರ್ನಾಟಕ ಅಷ್ಟೇ ಅಲ್ಲ, ತೆಲಂಗಾಣದಲ್ಲೂ ಜಾಸ್ತಿ ಆಗಿದೆ, ಆಂಧ್ರದಲ್ಲೂ ಆಗಿದೆ, UP-ನಲ್ಲೂ ಆಗಿದೆ, ಮಧ್ಯಪ್ರದೇಶದಲ್ಲೂ ಆಗಿದೆ, ಬಿಹಾರಲ್ಲೂ ಆಗಿದೆ, ದೆಹಲಿನಲ್ಲೂ ಆಗಿದೆ. ಇದಕ್ಕೆ ನೇರ ಕಾರಣ ಇಟ್ ಈಸ್ ಮಿಸ್ಟರ್ ಮೋದಿ ಅಂಡ್ ಹಿಸ್ ಟೀಮ್. ಬೆಲೆ ಏರಿಕೆ ನಿಯಂತ್ರಣ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ, ದೇಶ ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ, ಬಡತನ ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ದೇಶ ಕಂಡಂತ ಅತ್ಯಂತ ದುರ್ಬಲ ಪ್ರಧಾನಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ ಅಂಡ್ ಹಿಸ್ ಟೀಮ್. ನಾನು ನಿಮಗೆ ಒಂದು ಮಾತನ್ನ ಹೇಳ್ತೇನೆ, ರಾಮನ ಜಪ ಮಾಡ್ತಾರೆ ಪಾಪ ಇವರು, ಮರ್ಯಾದಾ ಪುರುಷೋತ್ತಮ ರಾಮ. ನಿಮ್ ಮೂಲಕ ಹೇಳಿಕೆ ಬಯಸ್ತೇನೆ ಮಿಸ್ಟರ್ ಮೋದಿ, ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಏನಾದರೂ ನಿಮಗೆ ಬದ್ಧತೆ ಇದ್ರೆ ಇವತ್ತು ರಾತ್ರಿನೇ ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣವನ್ನ ತರಿಸಿ ಓದಪ್ಪ. ನಾನು ದಿನನಿತ್ಯ 10 ನಿಮಿಷನಾದ್ರೂ ಸಹ ರಾಮಾಯಣವು ಮಹಾಭಾರತವು ಓದುವಂತವನು ಸಂವಿಧಾನದ ಜೊತೆಗೆ. ರಾಮಾಯಣದ ಅಯೋಧ್ಯಾಕಾಂಡ, ರಾಮಾಯಣದಲ್ಲಿ 7 ಕಾಂಡಗಳಿದ್ದಾವೆ, 600 ಸರ್ಗಗಳಿದ್ದಾವೆ, 24,000 ಶ್ಲೋಕಗಳಿದ್ದಾವೆ. ಅಯೋಧ್ಯಾಕಾಂಡ ಸರ್ಗ 100, ಅಯೋಧ್ಯಾಕಾಂಡ ಸರ್ಗ 100, 87 ಶ್ಲೋಕಗಳಿವೆ. ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತ ಸಂವಾದ ಕಾಡಿನಲ್ಲಿ, ಭಾರದ್ವಾಜರ ಆಶ್ರಮದ ಹತ್ರ. ರಾಮ, ನಾನು ಬರೋದಿಲ್ಲಪ್ಪ ಅಯೋಧ್ಯೆಗೆ, 14 ವರ್ಷ ಆದ್ಮೇಲೆ ಬರ್ತೀನಿ, ನೀನು ಹೋಗಿ ರಾಜ್ಯ ಆಡಳಿತ ನಡೆಸು. ಹೇಳ್ತಾರೆ ರಾಜ್ಯ ಅಂದ್ರೆ ಏನು, ಮಂತ್ರಿಮಂಡಲ ಅಂದ್ರೆ ಏನು, ಟ್ಯಾಕ್ಸ್ ಅಂದ್ರೆ ಏನು, ಬಡ್ಜೆಟ್ ಅಂದ್ರೆ ಏನು, ದಿನಗೂಲಿ ಅಂದ್ರೆ ಏನು, ವಾರದ ಕೂಲಿ ಅಂದ್ರೆ ಏನು, ತಿಂಗಳ ಸಂಬಳ ಅಂದ್ರೆ ಏನು, ಸಾಮಾಜಿಕ ನ್ಯಾಯ ಅಂದ್ರೆ ಏನು, ಅರ್ಥನೀತಿ ಅಂದ್ರೆ ಏನು, ನ್ಯಾಯ ನೀತಿ ಅಂದ್ರೆ ಎಲ್ಲವನ್ನು ಚರ್ಚೆ ಮಾಡಿದರೆ. ಇದರ ಜೊತೆಗೆ ಯಾವ ದೇಶದ ಬೇಹುಗಾರಿಕೆ ಇಲಾಖೆ, ಯಾವ ರಾಜ್ಯ ಅಥವಾ ಯಾವ ದೇಶದ ಬೇಹುಗಾರಿಕೆ ಇಲಾಖೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಸೆಕ್ಯೂರಿಟಿ, ಇವು ಫೇಲ್ಯೂರ್ ಆದರೆ ಆ ದೇಶ, ಆ ರಾಜ್ಯ ನೆಮ್ಮದಿಯಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ ಸುಮಾರು 7,000 ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ರಾಮ ಹೇಳಿದ್ದಾರೆ ಭರತನಿಗೆ. ನೀವು ಆಧುನಿಕ ರಾಮ ಭಕ್ತರು ಅಂತ ಹೇಳಿ, ಅವರಲ್ಲ ರಾಮ ಭಕ್ತರಲ್ಲ.
ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, ರಾಮನ ಜಪ ಮಾಡ್ತಿರಲ್ಲಪ್ಪ, ಇದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇಶದ ಸೆಕ್ಯೂರಿಟಿ ಲ್ಯಾಪ್ಸಸ್ಗೆ ಹೂ ಹ್ಯಾಸ್ ಟು ಓನ್ ದ ರೆಸ್ಪಾನ್ಸಿಬಿಲಿಟಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೇ ತಪ್ಪು ಮಾಡಿರ್ಲಿಲ್ಲ, ರೈಲ್ವೆ ಆಕ್ಸಿಡೆಂಟ್ ಆದ್ರೆ ರಾಜೀನಾಮೆ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ MV ರಾಮರಾಯರು 70s ಅಲ್ಲಿ ಮಧುಗಿರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರು ಅಂತ ಹೇಳಿದ್ರೆ ಶಾಸಕ ಸ್ಥಾನಕ್ಕೆ ಮತ್ತು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ನಿಮ್ಮನ್ನ ಈಗಾಗಲೇ ಮೋದಿ ಅವರೇ RSSನವರು ನಿಮ್ಮನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಮೊನ್ನೆ ನಾಗಪುರದ RSSನ ಕಚೇರಿಗೆ ಹೋಗಿ ಈಗಾಗಲೇ ವರದಿಯನ್ನು ಒಪ್ಪಿಸಿ ಬಂದಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ಈ ಲ್ಯಾಪ್ಸಸ್ಗೆ ಯಾರು ಕಾರಣ? ಈ ಬೆಲೆ ಏರಿಕೆಗೆ ಯಾರು ಕಾರಣ? ಕರ್ನಾಟಕದಿಂದ ಹೋಗಿರುವಂತ ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರಲ್ಲ, ಮಂತ್ರಿಗಳಿದ್ದಾರಲ್ಲ, ಜೋಶಿ ಇರ್ಬೋದು, ಸೋಮಣ್ಣ ಇರ್ಬೋದು, ಶೋಭಾ ಕರಂದಾಜೆ ಇರ್ಬೋದು, ಕೇಳ್ರಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ಲಿಕ್ಕೆ. ಆ ಪೆಟ್ರೋಲ್ ಡೀಸೆಲ್ನ ಆ ಕಡಿಮೆ ಆಗಿರುವಂತ ಬೆಲೆಯನ್ನ ಪಾಸ್ ಆನ್ ಮಾಡೋದಕ್ಕೆ ಹೇಳಿ, ಜನಸಾಮಾನ್ಯರ ಬದುಕು ಸುಲಭ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಜನಾಕ್ರೋಶ ಮತ್ತಷ್ಟು ಬಿಜೆಪಿ ವಿರುದ್ಧ, ಮೋದಿಯವರ ವಿರುದ್ಧ ಬಿಗಡಾಯಿಸೋದಕ್ಕೆ ಮೊದಲು ಈ ಲ್ಯಾಪ್ಸಸ್ ಅನ್ನ ನೀವು ಸರಿ ಮಾಡಬೇಕು, ಅದರ ನೈತಿಕ ಹೊಣೆಯನ್ನು ಹೊರಬೇಕು, ಅದರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಲಿಕ್ಕೆ ಬಯಸ್ತೇನೆ. ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೇನೆ, ಈ ದೇಶ ರಕ್ಷಣೆಯ ವಿಚಾರದಲ್ಲಿ, ಈ ದೇಶದ 140 ಕೋಟಿ ಭಾರತೀಯರ ರಕ್ಷಣೆಯ ವಿಚಾರದಲ್ಲಿ, ಈ ದೇಶದ 4 ಕಡೆಯ ಗಡಿಗಳ ರಕ್ಷಣೆ, ಅದು ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಸಿಲೋನ್ ಇರ್ಬೋದು, ಯಾವುದೇ ರಾಷ್ಟ್ರದ ಪಕ್ಕದಲ್ಲಿರುವಂತಹ ಗಡಿಗಳ ಎಂಟೈರ್ ಭಾರತದ ಗಡಿ ರಕ್ಷಣೆ ಮತ್ತು ಭಾರತೀಯರ ರಕ್ಷಣೆ ಮಾಡುವಂಥದ್ದು ಯಾವ ಕ್ರಮಗಳನ್ನ ಮಾಡಲಿಕ್ಕೆ, ರಕ್ಷಣೆ ಹಿತದೃಷ್ಟಿಯಿಂದ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದೆ, ಅದರಲ್ಲಿ ರಾಜಕಾರಣ ಮಾಡೋದಿಲ್ಲ, ನಿಮ್ಮ ಜೊತೆಯಲ್ಲಿರುತ್ತೆ. ಆದರೆ ಅದರ ಜೊತೆನಲ್ಲಿ ನಿಮ್ಮ ಫೈಲ್ಯೂರ್ಸ್ಗೆ ನೀವು ನೈತಿಕ ಹೊಣೆಯನ್ನ ಹೊರಬೇಕು. ಇಲ್ಲ ಅಂತ ಹೇಳಿದ್ರೆ ಭಾರತದ ಜನ, ಕರ್ನಾಟಕದ ಜನ ನಿಮಗೆ ಬುದ್ಧಿ ಕಲಿಸುವಂತ ದಿನಮಾನಗಳು ದೂರ ಇಲ್ಲ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಭಾರತ ಪಾಕಿಸ್ತಾನ ಯುದ್ಧ ಆಗ್ತದೆ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಹೊರತು ಭದ್ರತಾ ಲೋಪದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ. ಈಗ ನೋಡಿ, ಪ್ರಜಾತಂತ್ರದಲ್ಲಿ 4 ಅಂಗಗಳು, ಒಂದು ಕಡೆ ಲೆಜಿಸ್ಲೇಚರ್ ಅಂದ್ರೆ ಪಾರ್ಲಿಮೆಂಟ್, ಇನ್ನೊಂದು ಕಡೆ ಎಕ್ಸಿಕ್ಯೂಟಿವ್, ಇನ್ನೊಂದು ಕಡೆ ಜುಡಿಷಿಯರಿ, ಇನ್ನೊಂದು ಕಡೆ ನೀವು ಬಿಂಬಿಸಿ ಸ್ವಾಮಿ. ಇದು ನೀವು ಒಪ್ತಿರೋ ಇಲ್ವೋ ಲ್ಯಾಪ್ಸಸ್ ಇದೆ ಅಂತ ಹೇಳಿ? ಹೋಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರಲ್ವ? ನೀವು ಬಿಂಬಿಸಿ. ನೀವು ಪವರ್ಫುಲ್ ವೆಪನ್. ನೀವು ಮನಸ್ಸು ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮತ್ತಷ್ಟು ಬಲಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಸ್ಪಷ್ಟ ಇದೆ. ಇವರಿಗೆ ಆಡಳಿತ ನಡೆಸುವಂತ ಆ ಒಂದು ಶಕ್ತಿನೇ ಅವರಲ್ಲಿ ಕಾಣ್ತಾ ಇದೆ, ಅನುಭವನೇ ಅವರಲ್ಲಿ ಇಲ್ಲ. ಅರೆ ಅಲ್ರಿ, ಅದನ್ನ ಏಕಾಏಕಿ ಎಲ್ಲಿ 2,000 ಜನ ಸೇರಿದ್ದಾರೆ, ಅಲ್ಲಿ ಒಬ್ಬ ಸೆಕ್ಯೂರಿಟಿ ಪರ್ಸನಲ್ ಇಲ್ಲ, ಸೋಲ್ಜರ್ಸ್ ಇಲ್ಲ, ಯಾವ ಅಲ್ಲಿ ತಪಾಸಣೆ, ಹೆಲ್ತ್ ತಪಾಸಣೆಗೆ ಅಥವಾ ಈ ರೀತಿಯ ಇನ್ಸಿಡೆಂಟ್ಸ್ ಆದ್ರೆ ಅವರಿಗೆ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಇಲ್ಲ. ಅಂಡ್ ಇಟ್ ಈಸ್ ಸಪೋಸ್ ಟು ಬಿ ದ ಮೋಸ್ಟ್ ಸೆನ್ಸಿಟಿವ್ ಏರಿಯಾ. ಇದೇನೋ ಎಲ್ಲೋ ಗೊತ್ತಿಲ್ಲದೆ ಇರುವಂತ ಜಾಗ ಅಲ್ಲ. ನೀವು ಆರ್ಟಿಕಲ್ 370 ರಿಪೀಲ್ ಮಾಡಾದ್ಮೇಲೆ ಎಂಟೈರ್ ಆ ಸೆಕ್ಯೂರಿಟಿಯ ಜವಾಬ್ದಾರಿ ಯಾರ ಕೈಲಿದೆ? ಕೇಂದ್ರ ಸರ್ಕಾರದ ಕೈಲಿದೆ. ಸೊ ನಿಮ್ಮ ಜವಾಬ್ದಾರಿ ಅಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.